ಇರಬೇಕು. ಎಸ್, ಎಲ್ಲವೂ ಅನಿರೀಕ್ಷಿತ ಆಯಿತು. ಸಹಜವಾಗಿ ನೀವು ಆ ಸಂದರ್ಭನ ಫೇಸ್ ಮಾಡಿದ್ರಿ. ಈಗ ಆ ಹುಲಿ ಊರಿನ ಪೆಂಡೆಂಟ್ನ ವಿಚಾರ ಸಾಕಷ್ಟು ನಿಮ್ಮ ಮಾನಸಿಕವಾಗಿ ಸಮಸ್ಯೆನೂ ಕೂಡ ಎದುರು ಮಾಡೋಂತ ಮಾಡಿ. ಈಗ ಅದೇ ರೀತಿ ಈ ಗೋಲ್ಡ್ ಸುರೇಶ್ ಅವರು ಎಂಟ್ರಿ ಆಗಿದ್ದಾರಲ್ಲ, ಸೊ ನಿಮಗೆ ನೋಡಿದಾಗ ಹೆಂಗೆ ಅನಿಸುತ್ತೆ ಅವ್ರು ಮಾತಾಡೋ ರೀತಿ, ಅವರ ವಿಚಾರ? ಅವರು ಕೂಡ ಒಂದು ಪ್ರೋಮೋದಲ್ಲಿ ಒಂದು ಪೆಂಡೆಂಟ್ ಕಾಣಿಸುತ್ತೆ, ಅದು ಒರಿಜಿನಲ್ಲ ಡೂಪ್ಲಿಕೇಟ್ ಅನ್ನೋಂಥ ಚರ್ಚೆ ಕೂಡ ಶುರುವಾಗುತ್ತೆ. ಇದನ್ನು ಹೆಂಗೆ ತಗೊಳ್ತಾ ಇದ್ದೀರಿ ಅಂತ? ಅಂದರೆ ಈಗ ಕೆಲವು ಜನಕ್ಕೆ ಏನಾಗ್ಬಿಟ್ಟೈತೆ ಅಂತಂದರೆ, ಯಾರೋ ಒಬ್ರು ಫೇಮಸ್ ಆದರೂ ನಾವು ಅದೇ ರೀತಿ ಮಾಡೋಣ ಅನ್ನೋ ಇದೂ ಇರುತ್ತೆ ಕೆಲವ್ರಿಗೆ. ಬಟ್ ನಾನು ಅವ್ರನ್ನ ಇದೇ ಫಸ್ಟ್ ನೋಡಿರೋದಣ್ಣ. ನಾನು ಇದಕ್ಕೆ ಮುಂಚೆನೂ ನನಗೆ ಗೊತ್ತಿಲ್ಲ, ಪರಿಚಯನೂ ಇಲ್ಲ. ಅವರು ಒಂದು ಕಂಟೆಸ್ಟೆಂಟ್ ಅಷ್ಟೇ. ಈಗ ಅದೇ ಅಂದರೆ ಈಗ ತುಂಬ ಗೋಲ್ಡ್ ಹಾಕ್ಕೊಂಡು ಬಂದಿದ್ದಾರೆ, ಸೊ ಒಂದು ರೀತಿ ಪ್ರದರ್ಶನಕ್ಕೆ ಅಥವಾ ತಮ್ಮನ್ನು ತಾವು ಐಡೆಂಟಿಟಿ ತೊಗೊಳಕ್ಕೆ ಅನ್ನುವಂಥದ್ದು ಇರುತ್ತೆ. ಸೊ ನಿಮ್ಮ ಟೈಮಲ್ಲಿ ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಹೆಂಗಾಗುತ್ತೆ ಅಣ್ಣ? ಇದು ಏನು ಹೇಳ್ತೀನಿ ಅಂದರೆ, ಒಬ್ರೊಬ್ರಿಗೆ ಒಂದೊಂದು ಇಷ್ಟ ಇರುತ್ತೆ, ಅದು ಅವರು ವ್ಯಕ್ತಪಡಿಸೋ ರೀತಿನಲ್ಲಿರುತ್ತೆ. ಅದೇ ರೀತಿ ಈಗ ಅವ್ರಿಗೆ ಇಷ್ಟ ಹಾಕ್ಕೊಂಡಿದ್ದಾರೆ, ಅದಕ್ಕೆ ನಾನೇನು ಕಮೆಂಟ್ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಅವ್ರ ಕಷ್ಟ, ಅವ್ರ ಇಷ್ಟ. ಎಸ್, ನಿಮ್ಮ ಮನೇಲಿ ನೀವು ರಾಜರಂಗಿದ್ರಿ, ಸಹಜವಾಗಿ ಯಾವತ್ತೂ ಯಾವುದಕ್ಕೂ ವರಿ ಮಾಡ್ತಾ ಇರಲಿಲ್ಲ, ಹೋಗಿದ್ರಿ. ಸೊ ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಬಂದ ನಂತರ ಲೈಫಲ್ಲಿ ಏನು ಚೇಂಜಸ್ ಆಯಿತು, ಏನು ಚಾಲೆಂಜ್ ಇದೆ ಅಂತ? ಅಣ್ಣ ಈಗಂತೂ ನಾನು ಏನು ಹೇಳ್ತೀನಿ ಅಂತಂದರೆ, ನಾನು ಎಷ್ಟು ಕಷ್ಟ ಬೀಳಬೇಕೋ ಅಷ್ಟು ಬಿದ್ದಾಯಿತು. ಅಂದರೆ ಪೀಕ್ ಲೆವೆಲ್ವರೆಗೂ ಹೋಗಿ ನೋಡ್ಕೊಂಡು ಬಂದಿದ್ದಾಯಿತು. ಈಗ ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡಬೇಕಂತ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ಯಾವ ರೀತಿ ನಾವು ಸಿಚುವೇಶನ್ನ ಹ್ಯಾಂಡಲ್ ಮಾಡಬೇಕು ಅಂತ. ಮತ್ತು ಇನ್ನೊಂದು ಏನು ಕಲ್ತಿದ್ದು ಅಂತಂದರೆ, ಈ ಅಭಿಮಾನ ಅನ್ನೋದಕ್ಕೆ ಅಣ್ಣ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ನಮ್ಮದು ಹಳೆ ಮನೆ ಇದೆ, 3 ರೂಮ್ ಇರೋದು, ಒಂದು ಹಾಲು, ಎಲ್ಲ ಫುಲ್ ಆಗೈತೆ. ಹಾರಾಗಳು, ಶಾಲ್ವಾಗಳು, ಪೇಟಾಗಳು, ಫೋಟೋಸು, ಮೆಮೆಂಟೋಸು ಬಿರೇ ಇದೆ. ನೀವು ಇವಾಗ ಬಂದರೂ ತೋರಿಸ್ತೀನಿ ನಾನು ನಿಮಗೆ. ಏನು ಹೇಳ್ತೀನಿ ಅಂತಂದರೆ, ನಾನು ಗಳಿಸಿದ್ದ ಪ್ರೀತಿ. ಸುದೀಪಣ್ಣ ಒಂದು ಮಾತು ಹೇಳ್ತಾಯಿದ್ರು, ಹೊರ್ತೂರವ್ರೆ ನೀವು ಒಳಗಡೆ ಇದ್ದೀರಾ ನಿಮ್ಗೆ ಗೊತ್ತಾಗ್ತಾ ಇಲ್ಲ, ನೀವು ಹೊರಗಡೆ ಹೋದ್ರೆ ನಿಮ್ಮ ಜನ ಸಮುದ್ರ ರೀ ಅನ್ನೋರು. ಅಣ್ಣ ಇವತ್ತು ಮೊನ್ನೆ ಹೋಗಿದ್ದೀನಿ ಪೀಣ್ಯ ದಾಸರಳ್ಳಿಗೆ. ಅಣ್ಣ ಇವತ್ತವರೆಗೂ ಸೇಮ್ ಸ್ಟಾರ್ಟಿಂಗ್ ನಾನು ಬಿಗ್ ಬಾಸಿಂದ ಹೊರಗಡೆ ಬಂದಾಗ ಏನು ಜನ ನಿಂತು ನೋಡ್ತಾಯಿದ್ರು, ಒಂದು 10,000 ಜನ ಮೇಲೆ ಅಣ್ಣ ಕ್ರೌಡ್. ಇವಾಗೂ ಏನಾದರೂ ಒಂದು ಫಂಕ್ಷನ್ಗೆ ಹೋಗ್ತೀನಿ ಅಂದರೆ, ನಿಮ್ಮ ಜನಪ್ರಿಯತೆ ಹಂಗಿತ್ತು. ಅದು ನಾವು ಕೂಡ ಅವತ್ತು ರಾತ್ರಿ ಹೌದು ಏನು ವಿನ್ನರ್ ಅನೌನ್ಸ್ ದಿನ ಕೂಡ ತುಂಬ ಜನ ನಿಮ್ಮನ್ನ ವಿನ್ ಆಗ್ತಾರೆ ಅಂತ ಕುತೂಹಲದಲ್ಲಿ ಕೂಡ ಬಂದಿದ್ರು. ಅಂಥದ್ದೆಲ್ಲ ಘಟನೆಗಳನ್ನು ನಾನು ಮನ್ಸಾರೆ ಗೆದ್ದಿದ್ದೀನಿ ಬಿಗ್ ಬಾಸ್ನ. ಅದು ಬಿಗ್ ಬಾಸ್ ಅನ್ನೋದು ನೋಡೋಣ ಒಂದು ವ್ಯಕ್ತಿತ್ವದ ಆಟ. ಆ ವ್ಯಕ್ತಿತ್ವದ ಆಟದಲ್ಲಿ ನಾನು ಗೆದ್ದಿದ್ದೀನಿ. ಹೆಂಗೆ ಗೆದ್ದಿದ್ದೀನಿ? ಮನಸ್ಸಿಂದ ಗೆದ್ದಿದ್ದೀನಿ. ಈಗ ನೋಡ್ರಿ, ಮತ್ತೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ, ಆದರೂ ಕೂಡ ಇವತ್ತವರೆಗೂ ನಮ್ಮ ಮನೆ ಹತ್ರ ಜನ ಬರ್ತಾ ಇರೋದು ಕಡಿಮೆ ಆಗಿಲ್ಲ.